ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ, ನಾನು ಇವತ್ತು ಮಾಡಿ ತೋರಿಸ್ತಾ ಇರೋವಂಥದ್ದು ಒಂದು ಹೆಸರು ಬೇಳೆಯಿಂದ ಒಂದು ರಸಮ್ ಅಂದ್ಕೊಳ್ಳಿ, ದಿಢೀರ್ ಸಾಂಬಾರು ಅಂದ್ಕೊಳ್ಳಿ, ತಕ್ಷಣಕ್ಕಾಗೋ ಸಾಂಬಾರು ಅಂತ ಹೆಸರಿಡಿ, ಯಾವುದಾದ್ರೂ ಹೆಸರಿಡ್ಬೋದು. ಅದಕ್ಕೆ ಬೇಕಾಗಿರುವಂಥದ್ದು ಒಂದು 50 ಗ್ರಾಮ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ನಾನು ನೀರಲ್ಲಿ ಸೋಪ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿ, 2 ಟೊಮ್ಯಾಟೊ, ಒಂದು 2 ಸ್ಪೂನಷ್ಟು ತುಪ್ಪ, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಆನಂತರ ಕರಿಬೇವು 2 ಕಡ್ಡಿ, ಕರಿಬೇವು ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಆ ಅರೋಮಾ ಏನಿದೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಕರಿಬೇವಲ್ಲಿ. ಸೊ ಅದಕ್ಕೆ ನಾನು 2 ಕಡ್ಡಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಿಂಗು, ಅರಿಶಿಣದ ಪುಡಿ 1 ಚಮಚ, ಬೆಳ್ಳುಳ್ಳಿ ಒಂದು 4 ರಿಂದ 5 ಎಸಳು ಕುಟ್ಟಿ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ, ನೀವು ಇನ್ನೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಥವಾ ಮೆಣಸು ಕೂಡ ಆ್ಯಡ್ ಮಾಡ್ಬೋದು, ನಿಮ್ಮ ಆಪ್ಷನಲ್ಲು. ಸಾಸಿವೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲು ಸ್ಟವ್ ಕಾಯಕ್ಕಿಟ್ಟು ಸ್ಟವಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ 1:4 ರೇಷಿಯೋದಲ್ಲಿ ನೀರು ಹಾಕಿದ್ದೀನಿ. ಈ 1:4 ರೇಷಿಯೋದಲ್ಲಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ಕರೆಕ್ಟಾಗಿ ಬೇಯ್ಕೊಳ್ಳುತ್ತೆ. ಇಲ್ಲ ಅಂದರೆ ಕೆಳಗಡೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಆನಂತರ ನೋಡಿ ಫ್ರೆಂಡ್ಸ್, 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಬೇಗ ಹೆಸರುಬೇಳೆ ಏನಿದೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅನ್ನೋದೊಂದು ರೀಸನ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೇ ನಾನು ಟೊಮೆಟೊ ಕೂಡ 2 ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಫ್ರೈ ಮಾಡೋದಕ್ಕಿಂತ ಈ ರೀತಿ ಟೊಮೆಟೊ ಹಾಕ್ಬಿಟ್ರೆ ಬೇಗನೆ ಜ್ಯೂಸಿಯಾಗಿ ಅದರ ರಸ ಸತ್ವ ಬಿಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ನಾನು 1 ಕಡ್ಡಿ ಮಾತ್ರ ಕರಿಬೇವು ಹಾಕ್ತಾಯಿದ್ದೀನಿ. ಇನ್ನೊಂದು ಕಡ್ಡಿನ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಹಾಕ್ಕೊಳ್ತೀನಿ. ಈಗ ಇದನ್ನು ಒಳ್ಳೆ 2 ವಿಷಲ್ ತೊಗೊಂಡು ಕೂಗಿಸ್ಕೊಳ್ಳೋಣ. 1 2 2 ವಿಷಲ್ ಆದರೆ ಸಾಕು. ಟೇಕ್ 2 ವಿಷಲ್ಸ್. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಆಲ್ಮೋಸ್ಟ್ ಬೆಂದಿದೆ. 1 ವಿಷಲ್ ತೊಗೊಂಡಿದ್ದೀನಿ. ಆನಂತರ ಒಗ್ಗರಣೆ ಹಾಕ್ಕೊಳ್ಳೋಣ. ಸೈಡ್ಗೆ ಎತ್ತಿಟ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ, ಅದೆಲ್ಲ ಚಿಟಪಟ ಆದ ನಂತರ ಈರುಳ್ಳಿ. ಆನಂತರ ಫ್ರೆಂಡ್ಸ್, ಈರುಳ್ಳಿ ಸ್ಲಾಟ್ ಆಗೋ ಮುಂಚೆನೇ ಹಸಿರು ಮೆಣಸಿನ್ಕಾಯಿ, ಈ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಕ್ಕೊಂಡೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಗೊತ್ತಲ್ವಾ ಉಪ್ಪು ಯಾಕೆ ಹಾಕೋದು ಅಂತ? ಬೇಗನೆ ಬೇಯ್ಕೊಳ್ಳುತ್ತೆ. ಈಗ ಇದಕ್ಕೆ ಅರ್ಧಂಬರ್ಧ ಈರುಳ್ಳಿ ಬೆಂದಾದಮೇಲೆ ಕರಿಬೇವು ಹಾಕಿ. ನಾನು ಯಾಕೆ ಕರಿಬೇವನ್ನ ಸಿಡಿಸ್ಕೊಳ್ತಾ ಇಲ್ಲ ಅಂದರೆ, ಸಿಡಿಸ್ಕೊಂಡ್ರೆ ಅದರಲ್ಲಿರೋ ಅರೋಮಾ ಹೊಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ಹಾಕ್ತಾ ಇರೋದು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಈರುಳ್ಳಿ ಆಗಿದೆ. ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರಿಶಿಣದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಕೊಡಿ. ನೋಡಿ ಫ್ರೆಂಡ್ಸ್, ಈಗ ಇದಾಗಿದೆ. ಆನಂತರ ಮಾಮೂಲಿ ನಮ್ಮ ಹಳೆ ಏನು ಹೇಳ್ತಾರೆ ಸಾಂಬಾರಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ಇದನ್ನು ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹೆಚ್ಚಿಸ್ಕೊಳ್ಳಿ. ಈಗ ಇದನ್ನು ನೀವು ಇನ್ನೂ ಸ್ವಲ್ಪ ಅಂದರೆ ಗಟ್ಟಿಗೆ ಮಾಡಿಕೊಂಡ್ರೆ ಇದು ತೋವೆ ಆಗುತ್ತೆ. ತೆಳ್ಳಗೆ ಮಾಡಿಕೊಂಡ್ರೆ ದಿಢೀರ್ ಸಾಂಬಾರು, ದಿಢೀರ್ ರಸಮ್ ಏನಾದರೂ ಕರ್ಕೊಳ್ಳಿ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆ ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ ತಿಂದರೆ ಆಹಾ ಸಾಕು. ಇದಕ್ಕೆ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು. ನೋಡಿ ಕೊತ್ತ ಅಂತ ಕೂತಿದ್ದೀರಿ. ಈಗ ಆಗಿದೆ ಅಂತ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ರೆಸಿಪಿ. ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಹಸಿರು ಮೆಣಸಿನ್ಕಾಯಿ ಹೆಚ್ಚಾಗಿ ಆ್ಯಡ್ ಮಾಡ್ಕೋಬೋದು ಅಥವಾ ಮೆಣಸಿನ ಪುಡಿ ಆ್ಯಡ್ ಮಾಡ್ಬೋದು. ಬಟ್ ಯೂಶ್ವಲಿ ಪೇಷಂಟ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್ ಫುಡ್ಡು ಮೋರ್ ಓವರ್. ಮತ್ತು ಹೆಸರುಬೇಳೆ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ಗೆ IV ಕೊಟ್ಟು ಹುಷಾರು ತಪ್ಪಿರ್ತಾರಲ್ವ. ಸೊ ಅಂಥವರಿಗೆ ಇದು ಕೊಟ್ಟರೆ ತಂಪಾಗುತ್ತೆ ಮೇನು. ಸೊ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್. ದಯವಿಟ್ಟು ಕಾಮೆಂಟ್ಗಾಗಿ ವೆಯ್ಟ್ ಮಾಡ್ತಿರ್ತೀನಿ. ಕಾಮೆಂಟ್ಸ್ ಹಾಕಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.